ಈಗೆಲ್ಲ ಹಸುವಲ್ಲಿ ಕ್ವಾಲಿಟಿ ಚೆನ್ನಾಗೈತೆ, ನಮ್ಮೂರು ತೊಗೊಂತೈತೆ, ಎಲ್ಲ ಐತೆ, ಏನು ತೊಂದರೆ ಇಲ್ಲ. ಬೇದಿ ಆಗೋದು ಆ ಥರದ್ದೆಲ್ಲನೂ ಹೊಟ್ಟೆ ಒಬ್ಬರ ಬರೋದು ಅದೆಲ್ಲ ಆಗ್ತಾ ಇತ್ತು. ಆ ಹಸುಗಿದೆ ನೋಡಿ ಅಲ್ಲಿ, ಅದು ಮೇವೇನಾದ್ರು ತಿನ್ಬಿಟ್ರೆ ಅದು ಕಬ್ಬರೆ ತೊಗೊತಾ ಇತ್ತು. ಹೊಟ್ಟೆಗೆಲ್ಲ ನೋಡಿ ಅಕ್ಕಿ ಕಾಣ್ತದಲ್ಲ, ಇದೆಲ್ಲ ಒಂದು 15 days ಮುಂಚೆ ಇದೆಲ್ಲ ಮಾಡಿದ್ರು. ಈಗೆಲ್ಲ ನಿಮ್ದೆಲ್ಲ ಕೊಟ್ಟ ಮೇಲೆ ನಮ್ಮರೆಲ್ಲ ಚೆನ್ನಾಗಿ ತೊಗೊಂತೈತೆ, ಹೆಲ್ತಿ. ಹೊಟ್ಟೆ ಉಬ್ರಾಗಿ ಹಸು ಇದು ನಮ್ಮೂರು ಬರ್ತಾ ಇಲ್ಲ, ನಮ್ಮೂರು ಬರ್ತಾ ಇಲ್ಲ ಅಂತ ತೂತ್ ಮಾಡಿಸಿ ಕ್ಲೀನ್ ಮಾಡ್ತೀವಿ, ಹೊಟ್ಟೆ ಕ್ಲೀನ್ ಮಾಡ್ತೀವಿ. ಹೊಟ್ಟೆ ಏನಿಲ್ಲ, ಇಲ್ಲಿ ಏನೆಲ್ಲ ತೆಗೆದು ಎಲ್ಲ ಮಾಡಿದ್ರು ನೋಡಿ. ತುಂಬ ವೀಕ್ ಆಗಿತ್ತು, 1 ಲೀಟ್ರ್ ಬಂದ್ಬಿಟ್ಟಿತ್ತು, 1-2 ಲೀಟ್ರ್ ಮೇವೇ ತಿನ್ನೋದು ಬಿಟ್ಬಿಟ್ಟಿತ್ತು. ಇವಾಗ ಏನಾದ್ರು ಹಾಲು ಸ್ವಲ್ಪ ಇವಾಗೆಲ್ಲ ಹಾಲೆಲ್ಲ ಮಾಮೂಲಿ 8 ಲೀಟ್ರ್ ಬರ್ತಾಯಿತ್ತು, ಮಾಮೂಲಿ ಪೊಸಿಷನ್ ಬಂದೈತೆ. ಒಂದು 10 ದಿವಸದಲ್ಲೇ ಅಷ್ಟು ಇಂಪ್ರೂವ್ಮೆಂಟ್ ಕಾಣಿಸ್ತಲ್ಲ ಅಂದ್ಬಿಟ್ಟು ನೋಡಿ ಇವಾಗೆಲ್ಲ ನಂಬರ್ ಹಾಕುತ್ತೆ ಆರಾಮಾಗಿ. ಕಿವಿ ಎಲ್ಲ ನೋಡ್ರಿ ಕೆಳಗಡೆ ಹಿಂಗ್ ಮಾಡ್ಬಿಡ್ತಾ ಇತ್ತು, ಅಂದ್ರೆ ಸ್ವಾಧೀನ ಕಳ್ಕೊಂಡಿತ್ತು, ಮರದಲ್ಲಿ ಸ್ವಾಧೀನ ಕಳ್ಕೊಂಡು ಹಸು ಈಗೆಲ್ಲ ಜಿಂಕು ಬೋರಾನು ಎಲ್ಲ ಐತೆ ಅಂತೇಳಿ ನೀವೆಲ್ಲ ಹೇಳಿದ್ರಲ್ಲ, ಕೊಟ್ಮೇಲೆ ಸ್ವಲ್ಪ ನಮಗೂ ಇದ್ರ ಮೇಲೆ ಸ್ವಲ್ಪ ಇನ್ಮೇಲೆ ಸ್ವಲ್ಪನೇ ಕೊಟ್ಟು ಇದು ಮಾಡ್ಕೊಳ್ಳೋಣ ಸರ್. ಏನಿಲ್ಲ, ಈಗ ನೀವು ಇಂಡಿ ಬೂಸ ಕೊಡ್ತಾ ಇದ್ರಲ್ಲ, ಖಾಲಿ ಆಗೋ ತನಕ ಅದನ್ನ ಕೊಡಿ, ಖಾಲಿ ಆದ್ಮೇಲೆ ನಮ್ದೇ ಫೀಡ್ ಕೊಡಿ, ನಿಮ್ಗೇನು ಲಾಸ್ ಬರಲ್ಲ. ಬರ್ಡನ್ ನೀವು ಲೆಕ್ಕ ಮಾಡಿದ್ರೆ ಇಂಡಿ ಬೂಸ, ಚಕ್ಕೆ ಬೂಸ, ರವೆ ಬೂಸ ಏನು ಕೊಡ್ತೀರೋ ಅದು ಸೇಮ್ ರೇಟ್ಗೆ ಇದು ಬರುತ್ತೆ ನಿಮಗೆ. ನೀವು ಲೆಕ್ಕ ಮಾಡಿಲ್ಲ ಅಷ್ಟೇ, ಅದನ್ನ ಕಾಮನ್ ಆಗಿ ತರ್ತೀರಾ, ಯಾವಾಗ ಕೊಡ್ತಾ ಇದ್ದಂಗೆ ಕೊಡ್ತಾ ಇದ್ದೀರಾ. ನಮ್ದು ನ್ಯಾಚುರಲ್ ಫೀಡ್ ಆಗಿರೋದ್ರಿಂದ ಯಾವುದೇ ಕೆಮಿಕಲ್ ಮಿಕ್ಸ್ ಇಲ್ಲ ನಮ್ಮದಲ್ಲಿ. ಹಂಗಾಗಿ 100% ನಿಮ್ಗೆ 18% ಇವಾಗ ಏನು ಹಸು ಹಾಲು ಬರ್ತದೆ, 18% ಹಾಲು ಹೆಚ್ಚಿಗೆ ಬರುತ್ತೆ. ಹಸುನು ಈಗ ನೋಡಿ ನೀವೇ ಹೇಳ್ತಾ ಇದ್ದೀರಿ, ನಾವೇನು ಹೇಳಿಲ್ಲ ಅಲ್ವಾ. ಚೆನ್ನಾಗಿದೆ ಹಸು ಹೆಲ್ತಿ ಆದ್ಮೇಲೆ ನಿಮ್ಗೆ ಹಾಲು ಖಂಡಿತ ಬರುತ್ತೆ. ಇವಾಗ ಸಗಣಿ ನೀರು ಹಾಕ್ತಿತ್ತು, ಮಾಡಬೇಕು, 1 ತಿಂಗಳಾದ್ರೂ ನಮ್ಗೆ ಗೊತ್ತಿದ್ದು ಕಂಪಲ್ಸರಿ 3 months ಯೂಸ್ ಮಾಡಿದ್ರೆ ನಿಮ್ದು ಹಸು ಹೇಗಿರುತ್ತೆ ಅಂದ್ರೆ ಶೋ ಹೊಡಿತಾರಲ್ಲ ಆ ಲೆವೆಲ್ಗೆ ಬರ್ಬೋದು. ನೀವು ಮೇಂಟೈನ್ ಮಾಡೋದ್ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಈಗ ನಾವು ಸುಮಾರು ಕಡೆ ಕೊಟ್ಟಿದ್ದೀವಿ ರೈತರಿಗೆ, ನೇರವಾಗಿ ರೈತರಿಗೆ ಮಾರಾಟ ಮಾಡ್ತಾರೆ. ನಾವು BJSFO ಕಡೆಯಿಂದ ನೇರವಾಗಿ ಹೋಗಿ ರೈತರಿಗೆ ಫೀಡ್ ಕೊಡ್ತಾ ಇದ್ವಿ. ಹಸು ಮೇಯ್ನ್ ಆಗಿ ಕಾನ್ಸೆಪ್ಟ್ ಏನು, ಹಸು ಹೆಲ್ತಿ ಆಗಿರ್ಬೇಕು, ರೈತ ಉದ್ಧಾರ ಆದರೆ ಚೆನ್ನಾಗಿರುತ್ತೆ, ದೇಶಕ್ಕೆ ಒಳ್ಳೇದು ಅಂತ. ಹಾಲು ಜಾಸ್ತಿ ಆಗಬೇಕು, ಹಸು ಆರೋಗ್ಯವಾಗಿರ್ಬೇಕು. 3 months ಕೊಡಬೇಕು. ಎಲ್ಲಾನು ಸರಿ ಹೋಯ್ತು ಸರ್. ಇದು ಹೆಂಗೆ ಹಾಕಿದ್ದಕ್ಕೆ ಒಂದು 10 ದಿವಸದಿಂದ ಹಸು ಆರೋಗ್ಯವಾಗೈತೆ, ಅದು ಎಲ್ಲ ಚೆನ್ನಾಗಿ ಬರ್ತೈತೆ ಹಾಲು. ಅಂತ ಹಾಲು ಒಂದು ಏನೋ ಒಂದು ಅರ್ಧ ಲೀಟರ್ ಇಂಪ್ರೂವ್ಮೆಂಟ್ ಕಾಣಿಸ್ತು ಅಷ್ಟು ಬಿಟ್ಟು. ಅಲ್ಲ ಈಗ ಏನಾಗಿದೆ, ನೀವು ಹೇಳ್ದಷ್ಟು ಕೊಟ್ಟಿಲ್ಲ ನಾವು, ಫೀಡ್ ಕೊಟ್ಟಿಲ್ಲ ಒಂದು. ಎರಡನೇದಾಗಿ ಏನಾಗಿದೆ, ನೀವು ಅರ್ಧ kg ಕೊಡೋದಕ್ಕೆ ಅರ್ಧ ಲೀಟರ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ರೆ, ನಾವು 7 ಲೀಟ್ರ್ ಒಳಗಡೆ ಆದರೆ 1 kg, 7 ಲೀಟ್ರ್ ಮೇಲ್ಪಟ್ಟಾದ್ರೆ 1 kg ಹೇಳಿದಾರ. ಇದ್ರಲ್ಲಿ ಏನಿಲ್ಲ, ಮೈನ್ ಕಾನ್ಸೆಪ್ಟ್ ಏನು ಗೊತ್ತಾ ಸರ್ ನಿಮಗೆ, ಹಸು ಎಷ್ಟು ಚೆನ್ನಾಗಿರುತ್ತೋ ರೈತನ ಅಷ್ಟು ಚೆನ್ನಾಗಿರುತ್ತೆ. ಈಗ ನೀವು ಹೇಳಿದ್ರಿ ಇದು ಫಲ ಕಚ್ಚಿರಿಲ್ಲ ಅಂತ, ಈಗ ನಮ್ಮ ಫೀಡ್ ಕೊಟ್ಟ ಮೇಲೆ ಫಲ ಕಚ್ಚಿರುತ್ತೆ ನನಗೆ ಗೊತ್ತಿದ್ದಾಗ. 99% ಅಲ್ಲ 100% ನಾವು ಹೇಳ್ತೀವಿ. ಇಲ್ಲ ಅದೇ ಹೊಟ್ಟೆಯಲ್ಲಿರೋ ಗಲೀಜೆಲ್ಲ ಆಚೆ ಹೋದ್ಮೇಲೆ 100% ಈಗ ಅದು ಕಟ್ಟಿದೆ. ಮುಂದಕ್ಕೂ ಅಷ್ಟೇ, ನೀವು ಎಲ್ಲ ಹಸುಗೂ ಕೊಡಿ. ಅದು ಕರು ಹತ್ತಿದ್ದಲ್ಲ ಅದಕ್ಕೂ ಅರ್ಧ kg ಕೊಡಿ. 5 ತಿಂಗಳಾದ್ಮೇಲೆ ಬೇಕಾದ್ರೆ ಅದಕ್ಕೆ 1 kg ಕೊಡಿ. ಒಳಗಡೆ ಕರು ಡೆವಲಪ್ಮೆಂಟ್ ಚೆನ್ನಾಗುತ್ತೆ. ಚೆನ್ನಾಗಿದೆ, ಮಾಡ್ತಾ ಇದೀವಿ ಸದ್ಯಕ್ಕೆ. ಎಲ್ಲಾನು ಆರಾಮಾಗಿದೆ, ಸಗಣಿ ಎಲ್ಲಾನು ನೀಟಾಗಿ. ಮುಂಚೆ ಎಲ್ಲ ಸ್ವಲ್ಪ ಸ್ಮೆಲ್ ಇತ್ತು, ಇಂಡಿ ಬೂಸ ತಿಂದ್ರೆ ಸಿಕ್ಕಾಪಟ್ಟೆ ಸ್ಮೆಲ್ಲು. ಇವಾಗ ಅದೆಲ್ಲ ಏನಿಲ್ಲ. ತಿಪ್ಪೆನಲ್ಲಿ ನೋಡ್ಬೋದು ನೀವು, ಮುಂಚೆ ಒಂದು 10 ದಿವಸಕ್ಕೆ ಮುಂಚೆ ಹಾಕಿರೋದು ಪುರ್ ತರ. ಈಗ ಮಕ್ಕಳೆಲ್ಲ ಹಾಕಿದ್ರೆ ಹಂಗೆ ಬೀಳ್ತದೆ, ಮಕ್ಕಳನ್ನೇ ಕಚ್ಕೊಂಡ್ಬಿಟ್ಟು ಕಿತ್ಕೊಬೇಕಾಯ್ತು. ಈಗ ಕಿತ್ಕೊಳ್ಳಂಗಿಲ್ಲ 10 ದಿವಸದಿಂದ. ಅಂದ್ರೆ ಆಗ್ತಾನೆ ಹಂಗ ಆಡಿಲ್ಲ, ಒಂದು 3 days ಆದ್ಮೇಲೆ ಆ ತರ. ಹೌದು ಸರ್, ಇದು ನಾವು ಬ್ಲಾಕ್ ಮ್ಯಾಜಿಕ್ ಮಾಡ್ದಂಗೆ 1 ದಿವಸದಲ್ಲಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಅಲ್ವಾ. ಈ ಮ್ಯಾಜಿಕ್ ಮಾಡಿದ್ರೆ 2 ಸೆಕೆಂಡಲ್ಲಿ ಆಗ್ಬಿಡುತ್ತೆ. ಇದು ಕಮ್ಮಿ ಅಂದ್ರೂ ವಾರ ಬೇಕಾಗುತ್ತೆ. ಹಸು ಸ್ವಲ್ಪ ಹೆಲ್ತಿ ಆಗಿರೋದು 3-4 ದಿವಸದಲ್ಲಿ ರೆಡಿ ಆಗುತ್ತೆ. ನಂಗೆ 10 ದಿನಕ್ಕೆ ಎಷ್ಟು ಇಂಪ್ರೂವ್ಮೆಂಟ್ ಕಾಣಿಸೈತೆ, ಇನ್ನು ಯೂಸ್ ಮಾಡ್ತೀನಿ. ತಿಂಗಳೆಲ್ಲ ಯೂಸ್ ಮಾಡಿ ಮತ್ತೆ ಇನ್ನು ಹಾಲಲ್ಲಿ ಏನು ಬಂತು ಅಂತೇಳಿ ನಿಮ್ಮ ಫೀಡ್ಬ್ಯಾಕ್ ಹೇಳ್ತೀನಿ. ಓಕೆ ಸರ್. ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಗೋವರ್ಧನ ಫೀಡ್ ಬಗ್ಗೆ? ಈಗ ಸದ್ಯಕ್ಕೆ ನಮ್ಮ ಹಸುಗೆ ಹಾಕಿದ್ದೀವಿ, ಎಲ್ಲರೂ ಆರಾಮಾಗಿ ಸಂತೋಷವಾಗಿ ಹಾಕ್ಬೋದು ಅನಿಸ್ತದೆ. ಅಲ್ಲ, ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ತೀರಾ ಕೇಳಿದಾಗ? ಎಲ್ರಿಗೂ ಆರಾಮಾಗಿ ಒಂದ್ಸಾರಿ ಯೂಸ್ ಮಾಡಿ, ಒಂದೇ ಸಾರಿ ಯೂಸ್ ಮಾಡಿ ನನಗೆ ತಿಳ್ಕೊಂಡಪ್ಪ ಅನ್ನೋದು. ನೀವು ಹೇಳಿದಂಗೆ 1 ಹಸು 10 ಹಸು ಇದ್ದಾಗ 1 ಹಸುಗೆ ಯೂಸ್ ಮಾಡಿ, ಅದರಲ್ಲಿ ನಾವು ತಿಳುವಳಿಕೆ ತಗೊಂಡು ಮತ್ತೆ ಮುಂದಕ್ಕೆ ಹೋದ್ರೆ ಒಳ್ಳೇದು. ನಾವು ರೈತರ ತಿಳುವಳಿಕೆ ಏನು ಕೊಡ್ತಾರೆ ಗೊತ್ತಾ ಸರ್, ಚೆನ್ನಾಗಿರೋ ಹಸುಗಿಂತ ಯಾವ್ದು ನಿಮ್ಮಲ್ಲಿ ತುಂಬ ವೀಕ್ ಇರುತ್ತೋ ಅಥವಾ ಹಾಲು ಡಿಗ್ರಿ ಬರ್ತಾಯಿಲ್ಲ, ಹಾಲು ತುಂಬ ಕಡಿಮೆ ಆಗಿದೆ, ನನ್ನ ಹಸು ಕಷ್ಟ ಇದೆ, ತುಂಬ ಕಷ್ಟ ಆಗ್ತಾಯಿದೆ ಅನ್ನೋರಿಗೆ ಆ ಫಸ್ಟ್ ಹಸು ಕೊಡ್ತೀವಿ. ಅದು ಇಂಪ್ರೂವ್ಮೆಂಟ್ ಆದಮೇಲೆ ಬೇರೆ ಹಸು ಕೊಡಲಿ, ಯಾಕಂದ್ರೆ ರೈತನಿಗೆ ಗೊತ್ತಾಗಬೇಕು ಅದು. ಹೌದೌದು, ಹಂಗಾಗಿ ಇವಾಗ ಚೆನ್ನಾಗಿರ್ತದೆ, ಏನು ತೊಂದರೆ ಇಲ್ಲ. ಅದಕ್ಕೆ ಮತ್ತೆ ಇನ್ನೊಂದು ತರಿಸ್ಕೊಂಡೆ. ನಾವು ಹೇಳ್ತಿದ್ದಲ್ಲ 100% ಅಶೂರೆನ್ಸ್ ಕೊಡ್ತೀವಿ. ಏನಂತ, ನಮ್ಮ ಗೋವರ್ಧನ ಫೀಡ್ ಕೊಟ್ಟ ಮೇಲೆ ನಿಮ್ದು ಯಾವುದೇ ಫೀಡ್ನ ಅವಶ್ಯಕತೆ ಇಲ್ಲ, ಯಾವುದೇ ಬೂಸ ಹಿಂಡಿ ರವೆ ಒಟ್ಟು ಕಡಲೆ ಒಟ್ಟು ಅವಶ್ಯಕತೆನೇ ಇಲ್ಲ. ನಮ್ಮ ಫೀಡ್ ಕೊಡಿ 8 ಲೀಟ್ರ್ ಮೇಲ್ಪಟ್ಟು 7 ಲೀಟ್ರ್ ಮೇಲ್ಪಟ್ಟು ಆದರೆ 1.5 kg ಕೊಡಿ, 7 ಲೀಟ್ರ್ ಒಳಗಡೆ ಆದರೆ 1 kg ಕೊಡಿ. ನೀರು ಹುಲ್ಲು ಏನು ಕೊಡ್ತೀವಿ ನೀವು, ಹಸಿ ಮೇವು ಒಣಮೇವು ಅದನ್ನು ಕ್ಲೀನಾಗಿ ಕೊಡಿ ಸಾಕು. 100% ಹಸು ನ್ಯಾಚುರಲ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ. 15 days ಮಿಕ್ಸ್ ಆಗಿ ಕೊಡ್ತಾ ಇದ್ದೀನಿ, ಅದನ್ನ ಕಡಿಮೆ ಮಾಡ್ಕೊಂಡು ಬರ್ತಾ ಇದ್ದೀನಿ.
ಓಕೆ ಕಂಪ್ಲೀಟ್. ಆಮೇಲೆ 15 ಡೇಸ್ ಆದ್ಮೇಲೆ ಹಾಂ ಈ 2 ಡೋಸಿಗೆ ಮಾತ್ರ ನೀವು ಹೇಳ್ದಂಗೆ 1.5 kg ಒಂದು ಟೈಮ್ ಕೊಡ್ತೀನಿ. ಹಾಂ ನೋಡಿ ಚೆಕ್ ಮಾಡಿ ಮತ್ತೆ ನಿಮಗೆ ಖಂಡಿತ ಯಾವ ಥರ ಫೀಡ್ಬ್ಯಾಕ್ ಇದೆ ಅಂತೇಳಿ ನಾನೇ ಹೇಳ್ತೀನಿ. ಓಕೆ ಖಂಡಿತ. ಈಗ ಸದ್ಯಕ್ಕೆ ಹೆಲ್ತ್ ಬಗ್ಗೆ ಹಾಂ ಇನ್ನೊಂದು 7 ಬರೋದು ಎಲ್ಲಾನು ಒಳ್ಳೆ ಸೂಪರ್ ಆಗಿ ಬರ್ತಾ ಇತ್ತು, ತೊಂದರೆ ಏನಿಲ್ಲ. ಮುಂಚೆ ಎಲ್ಲ ಹಿಂಗೆಲ್ಲ ಕಾಣಿಸ್ತಾ ಇರಲಿಲ್ಲ, ಇಷ್ಟಿಷ್ಟೇ ಹಾಕೋದು. ಹಾಂ ಈಗ ಚೆನ್ನಾಗಿ ಒಂದು 10 ದಿವಸಕ್ಕೆ ಹಾಂ ತಿರುಗಿದಾಗೆಲ್ಲ ಹೆಂಗ್ ತಿರುಗೈತೆ ಅಂತೆಲ್ಲ ಗೊತ್ತಾಗುತ್ತೆ ಆರಾಮ. ಓಕೆ ಓಕೆ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು.